ಹಾಯ್ ಬ್ರೋ. ಗುಡ್ ಮಾರ್ನಿಂಗ್. 200 ಗ್ರಾಮ್ ಎರಡು ಬೋನ್ಲೆಸ್ಸು. ಏನು ಮಾಡ್ತೀರ ನಮ್ಮ ಊರಿನ ನೆಕ್ಸ್ಟ್ ಡಾನ್ಗಳು. ನಿಂಗೊಂದು ಗಿಫ್ಟ್ ತಂದೀನಿ ತಗೋ, ಯಾರಿಗೂ ಹೇಳ್ಬೇಡ. ನಿಂಗೊಂದು ಗಿಫ್ಟ್ ತಂದೀನಿ ಮೇಡಮ್. ಬ್ರೌನ್ ಬ್ರೆಡ್ಡು. ಹಾಂ ಚೆನ್ನಾಗಿ ಹೋಗುತ್ತಾನೆ. ತೊಳಿತೀವಿ. ಹಾಯ್ ಮಾಡ್ಬಿಡಿ ಒಂದು ಲಾಗ್ಗೊಂದು. ಫುಲ್ ಜಾಲಿ. ಕೂಲಿ ಜಾಲಿ. ಕೂಲಿ ಮಾಡಿದ್ರು ಜಾಲಿ. ಅವ್ರು ಜಾಲಿ ಮಾಡಿದ್ರು ಖಾಲಿ. ಪ್ರಸಣ ಐದು ಕುಷ್ಕಮಟ್ಟೆ ಪಾರ್ಸಲ್. ಉಯ್ಕೊಂಡಿದ್ದೀನಿ ಸುಣ್ಣವ. ಅಯ್ಯೋ ಹೇಳ್ಬೇಕು ತಾನೇ. ನೀನೊಂದು ಡ್ಯಾನ್ಸ್ ಮಾಡಿಸ್ತೀನಿ. ಮಾಡು ಏನಕ್ಕಲ್ಲ. ಗೈಸ್ ಆಮೇಲೆ ನಿಮ್ಗೆ ಇನ್ನೊಂದು ಸ್ಪೆಷಲ್ ಐಟಮ್ ತೋರಿಸ್ತೀನಿ ನೋಡಿ. ಗೈಸ್ ಇದು ನೋಡಿ. ಗೈಸ್ ಇಲ್ಲಿ ನಮ್ಮ ದೊಡ್ಡಪ್ಪ ಲಾರಿಯಿಂದ ಬಂದು ನಾಯಿ ಮರಿ ತೊಳಿತೈತೆ. ಮಗನೆಲ್ಲಿ ಕಳಿಸಿದ್ರಿ? ಶುಂಠಿ ನೀರು ಹೊಡಿಯಕ್ಕೆ ಹೋಗೋಣ. ಹ್ಞೂ ಹಾಂ, ಒಂದು ಚೀಲ ಗೊಬ್ಬರ ತಾನೆ ಬಲ್ಲೆ ಐಕ ಬರೋಣ. ಅಲ್ಲ ಯಾವ್ದು ಸುಫಾಲನಾ? ಹೆಂಗೆ ಚೀಲ ಸುಫಾಲ? ಗಣಮಮ್ಮ ಹೆಂಗೆ? 1700. 1750 ಒಂದು ಚೀಲ ಸುಫಾಲ. ಹ್ಞೂ, ಹತ್ತೆರದೊಂದು 20,000 ರೂಪಾಯಿ ಹೋದಂಗೆ ಆಯ್ತಲ್ಲ. 30-35 ಸಾವಿರ. ಇಷ್ಟೇ ರೈತರ ಜೀವನ. 2700 ಕೇಳಿದ್ರಂತೆ ಯಾರೋ, 400 ರೂಪಾಯಿ ಕೊಟ್ಟರಂತೆ. ಐ ಗಾಯ್ಸ್ ಇವರೆಲ್ಲ ಹಿಂದಿಯರಂತೆ. ಏನು ನಿಮ್ಗೆ ಮಾತೆ ಬತ್ತಿರುವಂತೆ. ಐ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜಿವಡಿ. ನೀವೆಲ್ಲ ಸಾಕಾಗಿದ್ದೀರ ಅಂತ ಅನ್ಕೋತಿದ್ದಿ. ಏನಪ್ಪಾ ಅಂದ್ರೆ ಗಾಯ್ಸ್, ಇವಾಗ ಕರೆಕ್ಟ್ ಆಗಿ ಟೈಮ್ ಬಂದು 5 ಗಂಟೆಗೆ ಇವಾಗ ಎದ್ದು ಬೆಳಗಿನ ಜಾವ ಜಿಮ್ಗೆ ಹೋಯ್ತಿದೀವಿ ಚಂದ್ರಾಯಪಟ್ಟಣಕ್ಕೆ. ನೋಡಿ ಅಲ್ಲಿ ನಮ್ಮ ಹುಲಿಗಳಿದಾವೆ, ಬಂದು ವೇಟ್ ಮಾಡ್ತಿದ್ದಾವೆ. ನಾನೇ ಒಂದ್ ಸ್ವಲ್ಪ ಲೇಟು ಗಾಯ್ಸ್. ಇದು ನಮ್ಮ ಹುಲಿ. ಇದನ್ನ ನಾವು ಪಳಗಿಸಿ ನಮ್ ಸರ್ಕಸ್ ಅಲ್ಲಿ ಹಿಡ್ಕೋಬೇಕು ಅಂತ ಹೊರಟಿದೀವಿ, ಆದ್ರೆ ಆಯ್ತಾ ಇಲ್ಲ. ಬನ್ನಿ, ಎಲ್ಲ ಟೈಮ್ ಐತೆ. ಇವಾಗ ಜಿಮ್ಗೆ ಹೋಗಿ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ನಿಮಗೆ ಸಿಗ್ತಿದೀವಿ. ಲೆಟ್ಸ್ ಗೋ ಗಾಯ್ಸ್. ಇವಾಗ ಫೈನಲಿ ಜಿಮ್ ಹತ್ರ ಬಂದು ಇವಾಗ ಮೇಲ್ಗಡೆ ಹೋಗಿ ವರ್ಕೌಟ್ ಮಾಡೋದು. ನೋಡಿ ಇದೇ ನಮ್ ಜಿಮ್ ಚಂದ್ರಾಯಪಟ್ಟಣ ಗೈಸ್. ಚಳಿ ಬೈಕ್ ಓಡಿಸ್ಕೊಂಡ್ ಬರೋ ಹೊತ್ತಿಗೆ ಬರೀ ಕುತ್ಕೊ ಬರಕ್ಕೆ ಆಗ್ಲಿಲ್ಲ. ಹಿಂದೆಗಡೆ ನಮ್ ಮಚ್ಚಿ ಹಂಗ್ ಹೊಡ್ಕೊಂಡ್ ಬಂದ ಕಡೆ ಪಾಪ. ಹಾಯ್ ಬ್ರೋ. ಗುಡ್ ಮಾರ್ನಿಂಗ್. ಅಡಿಯ ಹುಲಿ ಈಗಲೂ ಪೋಸ್ ಕೊಡ್ತಿದ್ಯಾ? ಶಿಷ್ಯ ಇವೆಲ್ಲ ಯಾವಾಗ ಕಲ್ತ್ಬಿಟ್ಟೆ ನೀನು? ಇವೆಲ್ಲ ನಾನು ನೀನು ಒಂದೇ ಸ್ಕೂಲಲ್ಲ ಓದಿದ್ದು. ಇವೆಲ್ಲ ಯಾವಾಗ ಕಲ್ತ್ಬಿಟ್ಟೆ? ಸ್ವಲ್ಪ ದಿನ ಹಿಂದೆ ತಪಾಸ್ ಮಾಡಕ್ ಹೋಗಿ ವಾಪಸ್ ಬಂದಿರೋದು. ನಂಗೂ ಹೇಳ್ಕೊಡ್ಲೆ ಹೆಂಗೆ ಅಂತ. ಆಡವ ಗೈಸ್. ಇವಾಗ ನಮ್ದೆಲ್ಲ ವರ್ಕೌಟ್ ಆಯಿತು. ಇನ್ನೊಂದು ಮಗೊಂದು ವರ್ಕೌಟ್ ಕಾರ್ಡಿಯೋ ಕಂಪ್ಲೀಟ್ ಆದರೆ ಮುಗಿಸ್ಕೊಂಡು ಊರಿಗೆ ಹೋಗೋದು. ಮಾಡು ಬೇಗ, ಟೈಮ್ ಆಯಿತು, ಬೇಗ ಮಾಡು ಗೈಸ್. ಇವಾಗ ವರ್ಕೌಟ್ ಎಲ್ಲ ಆಯಿತು, ಊರಿಗೆ ಹೋಗ್ಬೇಕು. ಸ್ವಲ್ಪ ಚಿಕನ್ ಎಲ್ಲ ತಗೊಂಡು ಇವಾಗ ಊರಿಗೆ ಹೋಗೋಣ. ವರ್ಕೌಟ್ ಎಲ್ಲ ಮುಗೀತು ಇವಾಗ. ಹುಲಿಗಳ ಹೋಗೋದಾ? ಹ್ಞೂ, ಎತ್ತು ಗಾಡಿ. ಬರೋ 200 ಗ್ರಾಮ್ ಎರಡು ಕೊಡಿ, ಬೋನ್ಲೆಸ್. 200 ಗ್ರಾಮ್ ಎರಡು ಬೋನ್ಲೆಸ್ಸು ಗೈಸ್. ಇವಾಗ ಚಿಕನ್ ತಗೊಳಕ್ಕೆ ಬಂದಿದ್ದೀವಿ. ಚಿಕನ್ ತಗೊಂಡು ಸೂಪರ್ ಮಾರ್ಕೆಟ್ಗೆ ಹೋಗಿ ನಮ್ಮ ಹುಲಿಗೆ ಪನ್ನೀರ್ ಬೇಕಂತೆ. ಪನ್ನೀರ್ ತಗೊಂಡು ಊರಿಗೆ ಹೋಗ್ತೀವಿ ಗೈಸ್. ನಾವಿವಾಗ ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ. ನಮ್ಮ ಹುಲಿ ಪನ್ನೀರ್ ತಗೋತೈತೆ ನೋಡಿ. ಇವತ್ತು ಗುರುವಾರ ಚಿಕನ್ ತಿನ್ನಲ್ಲ, ಅದಕ್ಕೋಸ್ಕರ ಡಯಟ್ಗೆ ಪನ್ನೀರ್ ತಗೋತೈತೆ. ಹುಲಿ ಆಯ್ತಾ? ಲೇಟ್ ಆಯಿತು, ಬೇಗ ಬಾ ಹೋಗೋದು. ಬಾ ಬೇಗ ಬಾರೋ, ಲೇಟ್ ಆಯಿತು, ಬೇಗ ಗೈಸ್. ಇವಾಗ ಅಲ್ಲಿ ಬಿಲ್ ಹಾಕ್ಸ್ಕೊಂಡು ಇವಾಗ ಹೊಡ್ತೀವಿ. ಬ್ರೌನ್ ಬ್ರೆಡ್ಡಾ ತಗೊಂಬತ್ತೆ? ಅದು ಬ್ರೌನ್ ಬ್ರೆಡ್ ಅಲ್ಲ ಅನ್ಸುತ್ತೆ ನೋಡು. ಲೇಟ್ ಆಯ್ತು ಕಡೆಯ, ಬೇಗ ತಗೊಳಯ್ಯ ಮೇಡಮ್. ಬ್ರೌನ್ ಬ್ರೆಡ್ಡು ಅದು ನಾರ್ಮಲ್, ಬ್ರೌನ್ ಬ್ರೆಡ್ ಬೇಕು ನೋಡ್ರಿ ಬೇಗ ಗಾಯ್ಸ್. ನಮಗೆ ಇಲ್ಲಿ ಬ್ರೌನ್ ಬ್ರೆಡ್ ಸಿಕ್ಕಿಲ್ಲ, ಅದಕ್ಕೆ ಪನ್ನೀರ್ನ ತಗೊಂಡು ಇವಾಗ ಹೊಡ್ತಿದ್ದೀವಿ. ಪನ್ನೀರ್ ತಗೊಂಡು ಇವಾಗ ಹೋಗ್ತೀವಿ. ಬಾಯ್ ಗಾಯ್ಸ್. ಇವಾಗ ಊರಿಗೆ ಬಂದು ಅಡಿಕೆ ಸಸಿಗೆ ಸುಣ್ಣ ಹೊಡಿಸ್ಬೇಕು. ಅಲ್ಲಿ ಹೊಲ್ದ ಹತ್ರ ಕಾಯ್ತಿದ್ದಾರೆ. ಸುಣ್ಣನ ತಗೊಂಡೋಗಿ ಅಡಿಕೆ ಸಸಿ ಕೊಡಬೇಕು. ಬನ್ನಿ ಹೋಗೋಣ. ಬಕೆಟ್ ಸಾಲ್ಟೇಜ್ ಆಗ್ಬಿಟ್ಟೈತೆ. ನಮ್ಮ ದೊಡ್ಡಮ್ಮಂತ ಇಸ್ಕೊತೈತಿ. ಕೊಡಿ. ಹಾಂ, ಚೆನ್ನಾಗಿ ಹೋಗುತ್ತಾನೆ. ತೊಳಿತೀವಿ. ಹಾಯ್ ಮಾಡ್ಬಿಡಿ ಒಂದು ಲಾಗ್ಗೊಂದು. ಗೈಸ್ ಇವಾಗ ಬಕೆಟ್ ಇಸ್ಕೊಂಡು ಹೊಲ್ದ ಹತ್ರ ಹೋಗಿ ಸುಣ್ಣನ ಕೊಟ್ಬಿಟ್ಟು ಬರೋಣ ಬನ್ನಿ ಗೈಸ್. ಇಲ್ಲಿ ನೋಡಿ ನಮ್ಮ ಚಂದ್ರಕ್ಕ
ಇವರು ನಮ್ಮೂರಲ್ಲಿ ಕಡೆಮನೆ ಚಂದ್ರಕಾಂತ ಫುಲ್ ಫೇಮಸ್ಸು. ಈ ಇಡೀ ಟೀಮ್ಗೆಲ್ಲ ಇವರು ಮ್ಯಾನೇಜರ್, ಇವರು ಬಾಸ್, ಇವರು ಈ ಟೀಮ್ಗೆಲ್ಲ. ಹಾ ನಿಜ, ಸೀರಿಯಸ್ ಆಗಿ. ಹ್ಞೂ ನಿಜ, ನಿಜವಾಲ್ವೇ ನಿಜ. ಇವರು ಚಂದ್ರಕಾಂತ್ ಗಾಯ್ಸ್ ಇಡೀ ನಮ್ಮ ಸುತ್ತಮುತ್ತ ಹಳ್ಳಿಗೆಲ್ಲ ಫುಲ್ ಫೇಮಸ್. ಇವರು ಎಲ್ಲರಿಗೂ ಬೇಕಾಗಿರೋ ಪರ್ಸನ್ ಇವರು ಚಂದ್ರಕಾಂತ. ಚಂದ್ರಕ್ಕ ಆಯ್ ಮಾಡ್ಬಿಡು ಒಂದು ಆಯ್ 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 ಮಾಡು, ಆಯ್ 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 ಮಾಡು, ಆಯ್ ಮಾಡು, ಒಂದೇ ಒಂದು ಆಯ್ ಮಾಡ್ಬಿಡು, ಆಯ್ 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 ಒಂದೇ ಒಂದು ಆಯ್ ಮಾಡ್ಬಿಡು, ಆಯ್ 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 ಇಲ್ಲಿ ಕುಳಿ ಆಯ್. ಚಂದ್ರಕ್ಕ ನೀನ್ ನೋಡು, ನಿಮ್ ಮ್ಯಾನೇಜರ್ ಆಗಿ ನೀನೇ ಆಯ್ ಮಾಡಲ್ಲ. ಆಯ್ ಮಾಡ್ಬಿಡು, ಒಂದೇ ಒಂದು ಆಯ್ ಮಾಡ್ಬಿಡು. ಒಂದೇ ಒಂದು ಆಯ್ ಮಾಡ್ಬಿಡು, ಏನಿಲ್ಲ. ನಾನು ಆಯ್ ಮಾಡಗಂಟ ಎಲ್ಲ ಮಾಡಿದ್ರು. ಈಗ ನೀನು ಆಗಿ ಆಯ್ ಮಾಡ್ಬಿಡು, ಆಯ್ 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 ಆಯ್. ಗಾಯ್ಸ್ ಫೈನಲಿ ಆಯ್ ಮಾಡ್ಬಿಡ್ತಾವ ಚಂದ್ರಕ್ಕ. ಗಾಯ್ಸ್ ಕೈ ತೂತಾಯ್ತೀವಿ ಅಂತ ಗ್ಲೌಸ್ ಎಲ್ಲ ಹಾಕೊಂಡು ರೆಡಿ ಆಯ್ತವ್ರೆ ನೋಡಿ. ಇವರು ಮ್ಯಾನೇಜರ್ ಹಾಕತ್ತಲ್ಲ, ಇವ್ರು ಲೇಟು. ಫಸ್ಟು ಅವ್ರಿಗೆಲ್ಲ ಹಾಕ್ಸ್ಬಿಟ್ಟು ಆಮೇಲೆ ಹಾಕೊಳ್ಳೋದು ಇವರು ಮ್ಯಾನೇಜರು. ನೋಡಿ ಇಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಗಾಯ್ಸ್ ಈ ಥರ ಜಾಲಿ ಯಾರು ಮಾಡ್ತೀರಾ ನೀವು? ಸಿಟಿಲಿ ಯಾರು ಮಾಡಲ್ಲ, ನಮ್ಮ ಹಳ್ಳಿಲಿ ಮಾತ್ರ ಈ ಥರ. ಇವಾಗ ಮ್ಯಾನೇಜರು ಗ್ಲೌಸ್ ಹಾಕೊಂಡು ಫುಲ್ ಜಾಲಿ. ಕೂಲಿ ಕೂಲಿ, ಜಾಲಿ ಜಾಲಿ. ಕೂಲಿ ಮಾಡಿದ್ರು ಜಾಲಿ ಜಾಲಿ, ಅವ್ರು ಜಾಲಿ ಮಾಡಿದ್ರು ಖಾಲಿ ಖಾಲಿ. ಗಾಯ್ಸ್ ಇವಾಗ ಬಕೀಟು ಸಾಲ್ನಿಲ್ಲ, ಬಕೀಟು ಮತ್ತು ಹ್ಯಾಂಡ್ ಗ್ಲೌಸು ಇನ್ನೂ ಸ್ವಲ್ಪ ಬೇಕು. ತಾಬರಕ್ಕೆ ಹೋಗ್ತಾಯಿದ್ದೀನಿ, ತಗೊಬಂದ್ಬಿಟ್ಟು ಕೊಟ್ಟರೆ ಇವಾಗ ಅವರು ಸುಣ್ಣ ಹೊಡಿತಾರೆ. ಬನ್ನಿ ಹೋಗೋಣ. ಏನು ಮಾಡ್ತೀರ ನಮ್ಮ ಊರಿನ ನೆಕ್ಸ್ಟ್ ಡಾನ್ಗಳು. ಸಾಕಾ ಬಕೀಟು ಒಂದು ತಂದಿದ್ದೀನಿ. ಹಾಂ ಓ ಊರಿ ಅಲ್ಲಿ ಗಂಟ್ಲೆ ಇನ್ನೇನು ಮಾಡ್ತೀರಿ? ಎಲ್ಲಿ ಗಂಟೆ ಅಡಗ್ತದೆ ಅಲ್ಲಿ ಗಂಟೆ ಊರಿ. ಇಲ್ಲ ಒಂದ್ಸತಿ ಉಯ್ರಿ ಕೇಳ್ತೀನಿ, ಫೋನ್ ಮಾಡಿಬಿಟ್ಟು ರಕ್ಷಿತಣ್ಣಂಗೆ ಎಲ್ಲಿ ಗಂಟೆ ಇದು ಮಾಡಬೇಕು ಅಂತ. ಅಷ್ಟು ನೋಡಿ ಎಲ್ಲ ಸುಣ್ಣ ಹೊಡಿತಾವ್ರೆ ಅಡಿಕೆ ಮರಕ್ಕೆ. ಹೆಂಗೆ ಹೊಡೆದು ಅಂತ ನೋಡ್ಕೊಬಿಡಿ, ನೋಡ್ಕೇಳಿ. ಬಟ್ಟೆಲಿ ಹೆಚ್ಕೊಂಡು ಹಿಂಗೆ ಈಗ ಹೊಸ ಥರ ಹೊಡಿತಾವ್ರೆ. ನೋಡಿದ್ದೀರಾ ಎಲ್ಲ ಕಡೆ? ಇಲ್ಲ ಬ್ರಷ್ ಎಲ್ಲ ಎಲ್ಲ ಕಡೆ ಈಗ ಹೊಸ ಥರ ಹೊಡಿತಾವ್ರೆ. ಹೆಂಗೆ ಅಂದರೆ ಒಂದು ಕೌಟ್ಲು ತಗೊಬಿಟ್ಟು ಕೌಟ್ಲಿಗೆ ಹಿಂಗೆ ಬಟ್ಟೆ ಕಟ್ಟೋದು, ಎಜ್ಬಿಟ್ಟು ಹಿಂಗೆ ರೋಲ್ ಥರ ಹೊಡೆಯೋದು, ಹಿಂಗೆ ರೋಲರ್ ಥರ. ಅದು ಇಷ್ಟೊಂದು ಮಂದಾಗಿ ಬೀಳಲ್ಲ, ಒಂದು ಸ್ವಲ್ಪ ತೆಳ್ಳಗೆ ಬೀಳುತ್ತದು. ಚಂದ್ರಕರೆ ಬಕೀಟ್ ತಂದಿದ್ದೀನಿ, ತಂದ್ಕೊಡ್ಲಾ? ತಗೊಬರ್ತೀನಿ, ಹೊಡಿಬೇಡಿ, ಏನೋ ನಿಮ್ಮ ದಯ ಇರಲಿ. ತಾಳಿ ಬಕೀಟ್ ಉಯ್ಕೊಂಡಿದ್ದೀನಿ ಸುಣ್ಣವ. ಅಯ್ಯೋ ಹೇಳ್ಬೇಕು ತಾನೇ, ತಾಬತ್ತಿ ಸುಮ್ಮನೆ ಆಯ್ತು ಒಲಿ. ಗಾಯ್ಸ್ ಇವಾಗ ಸುಣ್ಣ ಎಲ್ಲಾನು ಕೊಟ್ಟಾಯ್ತು. ಚಂದ್ರಕ್ಕ ಗಿಫ್ಟ್ ತಂದಿ ನಿನಗೆ, ಗಿಫ್ಟು. ತಲೆ ಕೆಡ್ಸ್ಕೊಬೇಡಿ, ತಾಳಿ ಸುಮ್ಮನೆ ರೀ. ಇನ್ನೂ ಅಲ್ಲಿ 4 ಜೊತೆ ಇಸ್ಕೊಬತ್ತೀನಿ, ಎಲ್ಲರಿಗೂ ಕೊಡ್ತೀನಿ. ನಿನಗೆ ಕೊಡ್ದಂಗೆ ಇರೋಕ್ಕಾಯ್ತದ ಮ್ಯಾನೇಜರ್ಗೆ? ತಾಬತ್ತೀನಿ ತಡಿ. ಗಾಯ್ಸ್ ಇವಾಗ ತಿಂಡಿ ಕಟ್ಸ್ಕೊಂಡು ಬಂದಿದ್ವಿ. ಪ್ರಸನ್ನ 5 ಕುಷ್ಕ ಮೊಟ್ಟೆ ಪಾರ್ಸಲ್ ಜಲ್ದಿ ಒಂಚೂರ. ನಗಮ್ಮರೆ ಇದೇಕಿ ನಗಮ್ಮರೆ. ಗಾಂಡ್ ಬಾಯ್ ಗಂಡ ಬಾಯ್ ಒಂದು ಗಂಡ. ನೀನೊಂದು ಡ್ಯಾನ್ಸ್ ಮಾಡಿಸ್ತೀನಿ. ಮಾಡು, ಏನಾಕಲ್ಲ. ನಿನ್ನ ಮಕ್ಕಳು ನಿನ್ನ ಮೊಮ್ಮಕ್ಕಳು ಎಲ್ಲ ನೋಡ್ತಾರೆ. ನೀನೊಂದು ಡ್ಯಾನ್ಸ್ ಮಾಡು ನಾಗಿ. ಬೋಟಿ ಬೇಯಕ್ಕೆ ಇಡ್ತಾ ಇದ್ದೀರಾ? ಅದಕ್ಕೆ ನಮ್ಮ ಅವ್ನ ಕೂಡ ನಾಗಿಕೊಂಡು ಡ್ಯಾನ್ಸ್ ಮಾಡು ಅಂತ ಇದೀನಿ. ಇವಾಗ ತಿಂಡಿನ ತಗೊಬಂದಾಯ್ತು. ತಿಂಡಿ ತಿನ್ನಕ್ಕೆ ಅವ್ರನ್ನ ಕರೆಯೋಣ. ಚಂದ್ರಕ್ಕ ತಿಂಡಿ ಇಲ್ಲೇ ಇಡ್ಲಾ? ಕೆಳಗೆ ತಾಬರೋಣ. ಗೈಸ್ ನೋಡಿ ಯಾವ ಥರ ಸುಮ್ಮನೆ ಹೊಡೆದವ್ರೆ ಅಂತ. ಹೊಡೆದಾಗ ಅಷ್ಟು ಇದು ಕಾಣಲ್ಲ, ಲೈಟಾಗಿ ಕಾಣುತ್ತೆ.
ಒಣಗಿದ ಮೇಲೆ ಈ ಥರ ಡಾರ್ಕ್ ಆಗಿ ಕಾಣುತ್ತೆ. ತಾಳ್ರವ ತಿಂಡಿ ತಂದೀನಿ, ನೀರು ತಗೊಂಬತ್ತೀನಿ. ಗೋಣಿ ಚೀಲ ತಗೋತೀನಿ ತಾಳಿ. ಗ್ಲೌಸು ಇನ್ಯಾರಿಗಿಲ್ಲ ಗ್ಲೌಸು ತಾಳವು ಚಂದ್ರಕ್ಕವು ಹೊಡಿಬೇಡವು ಗ್ಲೌಸ್ ಕೊಟ್ಟಿಲ್ಲ ಅಂತವು. ಅಯ್ಯೋ ನೀನು ಅವು ಆಯ್ಕೊಂಡು ಮಾಡ್ತಿರೋದು ನೋಡೋಕ್ಕಾಗ್ದಲೆಯಾ, ಹೋಗಿ ತಗೊಂಬಂದು ಕ್ವಾ ಆಯ್ಕೋ. ಒಂದು ಚೂರು ತಗೊಳ್ಬಾರ್ದು ಸುಣ್ಣ ಈಗ ತಾ ನಿಂಗೊಂದು ಆಯ್ಕ ಬ್ಯಾಡವಾ ಈಗ ಆಯ್ಕೊಳಕ್ಕುವ ಕಳೆ ಕೀಳಕ್ಕೆ ಉಳಿಸ್ಕತಿ ಅದ. ಕುಷ್ಕ ಮೊಟ್ಟೆ ಬೇಕು ಅಂದಲ್ಲವ, ಕುಷ್ಕ ಮೊಟ್ಟೆನೇ ಆಗ್ಬೇಕು. ಹಾ ನೀರಿಗೆ ಹೋಗಿ ತಗೋಬತ್ತೀನಿ. ಏ ಇಲ್ಲಕ್ಕಂತೆ ಮಕ್ಕೆ ಪಕ್ಕೆ ಸುಣ್ಣ ಬಳ್ಕೊಂಡಿ ತಡಿ ನೀರು ತಗೊಂಬತ್ತೀನಿ. ಅದೈತೆ ನಿಮ್ಗೆ ತಿಂಡಿ ತಿನ್ನಕ್ ನೀರು ಸಾಕ, ತಿಂಡಿ ಜೊತೆ ಜ್ಯೂಸ್ ಬೇಕಾ? ಒಂಚವ್ರಿಗೆ ನೀರು ತಂದ್ಕೊಡ್ಬಿಡ, ಸುಣ್ಣ ತಂದ್ಕೊಟ್ಟು ಹೋಗೋಣ. ಚಂದ್ರಕ್ಕವ್ ತಿಂಡಿ ತಿಂತ ಇದೆಯಾ? ನಿಂಗೊಂದು ಗಿಫ್ಟ್ ತಂದೀನಿ ತಗೋ, ಯಾರಿಗೂ ಹೇಳ್ಬೇಡ. ಕ್ವಾ ನಿಂಗೊಂದು ಗಿಫ್ಟ್ ತಂದೀನಿ ತಗೋ, ಪೂರ್ತಿ ನಿಂಗೆ ಗಿಫ್ಟು. ಕೈಸ್ ನಮ್ಮ ಚಂದ್ರಕ್ಕ ನೋಡಿಕೊಂಡು ಅವ್ರ ಬಾಡಿಗಾರ್ಡು ಬಂತು. ಸೀದಾ ಬಂದ ಚಂದ್ರಕ್ಕಂತ ಕೊಯ್ದದು ನೋಡಿ, ಸೀದಾ ಬಂದು ನಮ್ಮ ಚಂದ್ರಕ್ಕಂತ ಕೊಯ್ತೈತೆ. ಅದ್ ನೀನು ಹುಡಿಕೊಂಡು ನೋಡು, ಅಲ್ಲಿಂದ ಬಂದೈತೆ ಮಂತವಿಂದವ, ಮಂತವಿಂದ ಹುಡಿಕೊಂಡ್ ಬಂದೈತೆ. ಅದನ್ನ ಹೋಗುವಂತ ಓಡಿಸ್ತೀಯ ನೀನು. ಅಲ್ಲೈತೆ ಕವರ್ ತಾಳಿ ಚಂದ್ರಕ್ಕ. ಅದು ಹುಡಿಕೊಂಡ್ ಬಂದಿರೋದ್ ಕಾರ ನಿನ್ ಮೊಟ್ಟೆ ತೆಗ್ದು ಅದಕ್ಕೆ ಹಾಕಿ. ಅದು ಹುಡಿಕ ಬಂದಿರೋದಕ್ಕೆ ತಿನ್ನು. ಎಲ್ಲೋದ್ರ ಬರ್ತದಲ್ವಾ? ಊರ್ ದಡಿನಲ್ಲಿ ಯಾರು ಹೊಲ್ದಲ್ಲವ್ರೆ ಅಂತ ಗೊತ್ತಿದೆ. ಹಾ ಬೆಳಗ್ಗೆ ನಿಮ್ ಜೊತೆ ಬಂದಿಲ್ಲ. ಹಾ ಮಂತವಿಂದ ಹುಡಿಕ ಬಂದಿರೋದೀಗ ನೋಡು. ಹಾ ಮಕ್ಳು ಗಿಕ್ಳು ಯಾರು ಹುಡಿಕ ಬರಕ್ಕಲ್ಲ, ಇವು ಹೆಂಗೆ ಹುಡಿಕ ಬರ್ತವೆ. ಗಾಯ್ಸ್ ಇವಾಗ ನೀರು ಖಾಲಿ ಆಗೈತೆ. ಒಂದು ಬಕೆಟ್ ನೀರು ಬೇಕು ಅಂತ ಹೇಳಿದ್ರು, ಅದಕ್ಕೆ ನೀರು ತಗೊಬರೋಣ ಅಂತ ಬಂದಿದ್ದೀವಿ. ಒಂದು ಬಕೆಟ್ ನೀರನ್ನ ತಗೊಂಡೋಗಿ ಕೊಟ್ಟರೆ ಇವತ್ತಿಗೆ ಸದ್ಯಕ್ಕೆ ಸುಣ್ಣ ಹೊಡೆಯೋ ಕೆಲಸ ಮುಗೀತು. ಬನ್ನಿ ಒಂದು ಬಕೆಟ್ ನೀರು ತಗೊಂಡು ಹೋಗ್ಬಿಟ್ಟು ಕೊಟ್ಬಿಟ್ಟು ನಮ್ಮ ಕೆಲಸ ನಾವು ಮುಗಿಸ್ಬಿಡೋಣ. ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೋತಾರೆ. ಗಾಯ್ಸ್ ಆಮೇಲೆ ನಿಮ್ಗೆ ಇನ್ನೊಂದು ಸ್ಪೆಷಲ್ ಐಟಮ್ ತೋರಿಸ್ತೀನಿ ನೋಡಿ. ಗಾಯ್ಸ್ ಇದು ನೋಡಿ, ಒಂದಲ್ಗ ಸೊಪ್ಪು ಅಂತ. ಇದನ್ನ ಚಟ್ನಿ ಮತ್ತು ಖಾರ ಎಲ್ಲ ಮಾಡ್ತಾರೆ. ಕೆಮ್ಮು ಶೀತ ಎಲ್ಲದಕ್ಕೂ ಸೂಪರಾಗಿರುತ್ತೆ, ತುಂಬಾ ಒಳ್ಳೆಯದು. ಸಿಟಿಲೆಲ್ಲ ಜಾಸ್ತಿ ಸಿಗೋಲ್ಲ, ಮೋಸ್ಟ್ ಆಫ್ ಹಳ್ಳಿಲೂ ಕಮ್ಮಿ ಆಗೋಗಿದೆ. ಹಳ್ಳಿಲೂ ಜಾಸ್ತಿ ಸಿಗೋಲ್ಲ, ಸಿಕ್ಕಿದ ಕಡೆ ಕುಯ್ಕೊಂಡು ಹೋಗಿದ್ದನ್ನ ಪಲ್ಯ ಮತ್ತು ಚಟ್ನಿ ಎಲ್ಲ ಮಾಡ್ತಾರೆ, ಸಖತ್ತಾಗಿರುತ್ತೆ. ನೋಡ್ಕೊಳ್ಳಿ, ಇದು ಹೆಸರು ಒಂದಲ್ಗ ಸೊಪ್ಪು ಅಂತ. ಬವರೇ ಏನೋ ಮಾಡ್ತಾಯಿದ್ದೀರಾ? ಹೆಂಗೈತೆ ರೈಟು? 300-350. ಎಷ್ಟು ಚೀಲ ಕುಯ್ದಿದ್ರಿ ಇವಾಗ? ಈಗ ತೆನ್ಗಾಯ ಎಷ್ಟು? ಹಾಂ ಹ್ಞೂ ಚೆನ್ನಾಗವ ಗಿಡ. ಅದೇ ಬೆಳೆ ಚೆನ್ನಾಗಿ ಬಂದಾಗ ರೈಟ್ ಇರಲ್ಲ, ರೈಟ್ ಇದ್ದಾಗ ಬೆಳೆ ಚೆನ್ನಾಗಿ ಬರೋಕ್ಕಲ್ಲ. ಅದೇ ಇದು ಎಷ್ಟು ಕುಂಟೆ ಇದು? 10 ಕುಂಟೆನಾ? 12 ಕುಂಟೆ. ಎಷ್ಟು ಖರ್ಚು ಮಾಡಿದ್ದೀರಾ? 60,000 ತೆಗಿತೀರಾ ಇದರಲ್ಲಿ ಈಗ ಈಗಿರೋ ರೈಟಲ್ಲಿ? ಇದೇ ರೈಟ್ ಇದ್ರೆ ಖರ್ಚು ಮಾಡಿರೋದಾರ ಸಿಗುತ್ತೆ. ಅದ್ರಲ್ಲಿ ಬೇರೆ ಅಂಗಮಾರಿ ಬೇರೆ ಹೊಡೆದಿರಂಗೈತೆ. ಈ ಅಂಗಮಾರಿ ಹೊಡೆದ್ರೆ ಒಂದೇ ದಿವಸಕ್ಕೆ ಫುಲ್ ಎಲ್ಲ ಗಿಡಕ್ಕೂ ಸ್ಪ್ರೆಡ್ ಆಗ್ಬಿಡ್ತಿದ್ದು. ಈಗ ಕುಯ್ಯಕ್ಕೆ ಬರ್ತಾರೆ ಇವಾಗ? ಅವ್ರು ಬರೋ ಗಂಟೆ ನೀವೇ ಕುಯ್ಯೋದಂತ ಆಯ್ ಮಾಡ್ಬಿಡು ಲಾಗ್ಗೆ. ಗಾಯ್ಸಿರಿ ನಮ್ಮ ದೊಡ್ಡಪ್ಪ ಲಾರಿಯಿಂದ ಬಂದು ನಾಯಿ ಮರಿ ತೊಳಿತೈತೆ. ಮಗನೆಲ್ಲಿ ಕಳಿಸಿದ್ರಿ? ಶುಂಠಿ ನೀರು ಹೊಡಿಯೋಕೆ ಹೋಗೋಣ. ಗಾಯ್ಸಿ ಇವಳು KGF ಹೀರೋ ಅಂತಾರೆ ಇಲ್ವ? ಇವಳು ಹಂಗೆ ಇರೋದು, ಆದರೆ ಒಂಚೂರು ಅಲ್ಲುಬ್ಬ ಅಷ್ಟೇ. ಫುಲ್ ಹೋಯ್ತು. ಎಲ್ಲಿ ಮಮ್ಮಿ? ಒಳಗಡೆ ಇದ್ದಾರಾ? ಎಂತ ಮಾಡ್ತಿದ್ದಾರೆ? ಓ ಬಂದೆ.
ಹಾ ಬೈಕಲ್ಲಿ ಒಂದು ಚೀಲ ಗೊಬ್ಬರ ತರಬೇಕು. ಒಂದ್ ಚೀಲ ಗೊಬ್ಬರ ತಾನೆ ಬಲ್ಲೆ ಐಕ ಬರೋಣ. ಸರಿ ಬಾ ಬಾ. ಎಲ್ಲಿಲ್ಲ ಊರಲ್ಲಿ ಇಲ್ಲ ಗಾಯ್ಸ್ ಇವಾಗ ಒಂದ್ ಚೀಲ ಗೊಬ್ಬರ ಬೇಕಂತೆ. ಗೊಬ್ಬರ ಹಾಕೊಂಡು ತಗೋಗಿ ತೋಟದಾಗ ಕಿತ್ತಾಕ್ಬಿಟ್ಟು ಆಮೇಲೆ ಬಂದು ದಡ್ದಳ್ಳಿಲಿ ನಮ್ಮ ಬಾವರ್ದು ಶುಂಠಿ ಕೀಳ್ತಾವ್ರೆ. ಅಲ್ಲಿ ನಿಂತವ್ರು ನೋಡಿ ನಮ್ಮ ಅಧ್ಯಕ್ಷರು. ನಾವು ಅವರು ಇವಾಗ ಹೊಡ್ತೀವಿ ಬನ್ನಿ. 400 ರೂಪಾಯಿ ಶುಂಠಿ ಅಂತಂದ್ರೆ 700 ರೂಪಾಯಿ ಕೊಟ್ಟವ್ರಂತೆ ಅವರು. 700 ರೂಪಾಯಿ ಶುಂಠಿ ಕೊಟ್ಟಾರ 2700 ರೂಪಾಯಿಗೆ. 2700 ಕೇಳಿದ್ರಂತೆ ಯಾರೋ. ಇವ್ರು 400 ರೂಪಾಯಿ ಕೊಟ್ಟವ್ರಂತೆ. ವಾಷಿಂಗ್ 2700 ಇರೋದು ಇವ್ರು ಎಷ್ಟು ವಾಷಿಂಗ್ 2400 ಕೊಟ್ಟಾರ. ಡ್ರೈ 2300. ಸರಿ ಸರಿ ಬಾ ತಡಿ ಗೊಬ್ಬರ ಹಾಕೊಂಡ್ ಬತ್ತಿ ಹೋಗೋಣ. ಯಾಕೆ ಗೊಬ್ಬರ ಇಲ್ಲಿ ಬಂತ ಇನ್ನೊಂದು ಅಂಗಡಿ? ಬನ್ನಿ ಅವರು ಬರ್ತಾರಂತ. ಸುಫಾಲ ಯಾವ್ದು ಸುಫಾಲನಾ? ಹೆಂಗೆ ಚೀಲ ಸುಫಾಲ? ಗಣಮಮ್ಮ ಹೆಂಗೆ 1700. 1750 ಒಂದು ಚೀಲ ಸುಫಾಲ. ಅಡಿಕೆ ರೈಟ್ ಆಯ್ತಿದಂಗೆ ದೊಡ್ಡಪ್ಪ ಫಸ್ಟ್ ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕಿ ರೆಡಿ ಮಾಡ್ಬೇಕು ಅಂತ. ಈಗ ನೀವೇನು ಕೂತ್ಕೊತೀರ ಜಾಗಿಲ್ವಲ್ಲ? ಈಗ ನಾನು ಎಲ್ಲ ಹಾಕನ ಇದನ್ನ ತಗೋಗಿ ಮೋನಣ್ಣ ಮಂತಾಗ ಹಾಕನ. ಅಡಿಕೆ ಗಿಡ ತಗ ಹಾಕ್ಬಿಟ್ಟು ಬರೋಣ. ಸರಿ ಡನ್. ಹೋಗಿ ಹಾಕ್ಬಿಟ್ಟು ಅಲ್ಲಿಗೆ ನಾನು ಬರ್ತೀನಿ. ನೀವು ಹೋಗಿ ಅಡಿಕೆ ಅವ್ರಿಗೆ ಅಡಿಕೆ ಎಲ್ಲ ಅಡಿಕೆ ತಗೊಂಬಲ್ಲಿ ಆಯ್ತು. ಅಡಿಕೆ ರೈಟ್ ಆಯ್ತಿದ್ದಂಗೆ ಗೊಬ್ಬರ ಹಾಕಕ್ಕೆ ಓಡ್ ಬಂದಿದ್ದೀರಲ್ಲ ನೀವು. ಏನ ಏಕೆ ನೀವು ಕಾಯ್ಬೇಕಿತ್ತು? 65 ರೂಪಾಯಿ ಒಂದ್ಸರಿ ಕೊಟ್ರ ಗೊತ್ತಾಯ್ತು. 65 72 ರೂಪಾಯಿ 74 ರೂಪಾಯಿ ಕೊಟ್ಟಿದ್ ನೀವು. 71 72 ರೂಪಾಯಿ. ಈಗ 80 ರೂಪಾಯಿ ರೇಟ್ ಆಗೈತೆ. 80 ರೂಪಾಯಿ ರೇಟ್ ಆಯ್ತದ. ಹಿಂಗೆ ಅಡಿಕೆ ಗಿಡ ಗೊಬ್ಬರ ಹಾಕಕ್ ಓಡ್ ಬಂದ್ಯಾರೀ. ಹತ್ತೆರದೊಂದು 20,000 ರೂಪಾಯಿ ಹೋದಂಗ ಆಯ್ತಲ್ಲ. 30-35 ಸಾವಿರ ಇಷ್ಟೇ ರೈತರ ಜೀವನ. ಜೂಜ್ ಇದ್ದಂಗೆ. ಕುಯ್ಯೋದ್ ಬೇಡ ಅಂತ ಇನ್ನೊಂದ್ 20 ದಿವಸ ತಿಂಗಳು ಕಳಿಲಿ ಅಂತ ಅಂದೆ. ಕೇಳ್ಬೇಕ ಕುದ 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 ಅಂತಾರಕ್ಕೆ. ಈಗ ನೋಡ್ ಕೈ ಯಾರ ಕಳ್ಕೊಂಡಂಗ. ಪ್ರಕಾಶ್ ಅಣ್ಣವ್ರು ಟೊಮೆಟೊ ಕುಯ್ಸ್ತವ್ರೆ. ಹೋಗಿದ್ದೆ ಕುಯ್ಸ್ತವ್ರ. ಈಗ ನಮ್ ಸುಣ್ಣ ಹೊಡಿತಾವ್ರದ. ನಮ್ ಸುಣ್ಣ ಹೊಡೆದ್ ಮುಗಿಸ್ಕೊಂಡು ಟೊಮೆಟೊ ಕುಯ್ಯಕ್ ಬರ್ತೀನಿ ಅಂತ ಹೇಳವ್ರೆ. ಅವರೇ ಕುಯ್ತಾ ಇದ್ರು. ಒಬ್ರೆ 5 ಜನ ಹೋಯ್ತಾರೆ. 2 ಆಳು ಬನ್ನಿ ಅಂತ ಹೇಳಿದ್ರಂತೆ. 3 ಆಳಿಗೆ ಹೋಗೋಣ ಅಂತ ಹೋಯ್ತಾ ಇದ್ರು. ವಾಸುಬಾವ್ ಶುಂಠಿ ಕೀಳಿಸ್ತೈತೆ ಅಂತ ಬರ್ತೀನಿ ನೋಡೋಣ ಹೆಂಗ್ ಬೀಳ್ತೈತೆ. 1300. ಅವರು ಒಂದು ಮುಕ್ಕಾಲು ಎಕರೆ 1/2 ಎಕರೆ ವರ್ಷ ಆಗ್ತಾ ಇರ್ತಾರೆ. ಅದೇ ನೋಡಕ್ ಹೋಯ್ತೀವಿ. ಅದು ಹೆಂಗೈತಿ ಅಂತ ಕೇಳ್ಬೇಕಾರೆ ಗೊತ್ತಾಯ್ತು. ಚೆನ್ನಾಗಿತ್ತು. ಈಗ ಟ್ರಂಚ್ ಮಾಡಿಸಿದ್ದು ಅನುಕೂಲ ಐತೆ ಬಿಡಿ ನಿಮ್ಗೆ. ನಾವ್ ಈಗ ಕೇಳ್ಸಲ್ಲ. ಎಲ್ಲ ಬೀಜಕ್ಕೆಲ್ಲ ಕಿತ್ಕೊಂಡಾದ್ಮೇಲೆ ಒಂದು 4,000 ಬಂದ್ಮೇಲೆ ಕೇಳ್ಸೋಣ ಅಂತಿದೀವಿ. ಏನಾಯ್ತದೋ ಗೊತ್ತಿಲ್ಲ. ಚೆನ್ನಾಗೈತೆ. ಮಣ್ಣು ಹಾಕ್ಸ್ಕೋಬೇಕು. ಒಂಚೂರ ಕಾಣ್ತಕ್ಕ ಮಣ್ಣು ಹಾಕ್ಸ್ಕೊಂಡು ಮಡಿಕೋಬೇಕು. ಕೊಡ್ತೀರಾ ಶುಂಠಿ ಕೊಡ್ತೀರಾ? ಏಕೆ ಎಲ್ಲ ನಿಮ್ಮ ಮಮ್ಮಿ ಮನೆ ಎಲ್ಲಿ? ನಿಮ್ಮ ಅಪ್ಪ ಎಲ್ಲಿ? ನಿಮ್ಮ ಅಪ್ಪ ಟ್ಯಾಕ್ಟ್ರ್ ತೊಳೆಯೋಕೆ ನೀನು ಮುರ್ದು ಹಾಕ ಮಗರೆ. ಬೇಸ್ ನೋಡಿ ಶುಂಠಿ ಕೀಳ್ತಾವ್ರೆ. ಅಧ್ಯಕ್ಷ ಶುಂಠಿ ಕೊಡ್ತೀನಿ ನಾನು ಅಂತ ಕರ್ಕ ಬಂದವ್ರೆ. ಅದಕ್ಕೆ ತಾನೇ ನೀನು ಕರ್ಕ ಬಂದಿದ್ದು. ಏನೇನ ಹೇಳು ಏನು ಹಿಂದಿಯರು? ಹಾಂ ಗಾಯ್ಸ್ ಇವರೆಲ್ಲ ಹಿಂದಿಯರಂತೆ. ಏನು ನಿಮ್ಗೆ ಮಾತೆ ಬತ್ತಿಲ್ಲ ಅಂತೆ. ಮಾತಾಡ್ಸು ಶಿಷ್ಯ, ಮಾತಾಡ್ಸ. ಗಾಯ್ಸ್ ನೋಡಿ ಈ ಥರ ಇರುತ್ತೆ ಶುಂಠಿ. ಕಿತ್ತಿ ಈ ಥರ ಗುಡ್ಡೆ ಮಾಡ್ತಾರೆ. ಒಂದೊಂದು ಗುಡ್ಡೆ ಒಂದು ಮಂಕ್ರಿ ತುಂಬ್ತಾರೆ. ಇದು ಶುಂಠಿ ಬಂದು ಕೊಟ್ಟಿರೋದು 60 kgದು ಒಂದು ಬ್ಯಾಗ್ ಬಂದು ಇವತ್ತಿನ ರೈಟು 2,300 ರೂಪಾಯಿ. ಅಲ್ಲ 2,350 ರೂಪಾಯಿಗೆ ಡ್ರೈ ಅಂದರೆ ಇದು ಹೆಂಗಿರುತ್ತೆ ಹಿಂಗೆ ಇದನ್ನ ಮುರಿದ್ಬಿಟ್ಟು ಪೀಸ್ ಮಾಡಿ 60 kg ಬ್ಯಾಗ್ ಮಾಡ್ತಾರೆ. ವಾಷಿಂಗ್ ಅಂದರೆ ಇದನ್ನ ತಗೊಂಡೋಗಿ ತೊಳೆದ್ಬಿಟ್ಟು ಇದ್ರೊಂದು ಸ್ವಲ್ಪ ವೇಸ್ಟೇಜ್ ಹೋಗುತ್ತೆ. ಅದು ಇದಕ್ಕಿಂತ ಒಂದು 200-300 ರೂಪಾಯಿ ಜಾಸ್ತಿ ಇರುತ್ತೆ. ಸೊ ಅದು ವಾಷಿಂಗು. ಹಿಂಗೆ ಡ್ರೈ ಹೆಂಗೈತೆ ಹಿಂಗೆ ಕೊಟ್ಟರೆ ಒಂದು ಚೀಲಕ್ಕೆ 200-300 ರೂಪಾಯಿ ಕಮ್ಮಿ ಆಗಿರುತ್ತೆ. ಶುಂಠಿ ಚೆನ್ನಾಗಿ ಬಿದ್ದೈತೆ ಶುಂಠಿ. ಸೊ 2,350 ರೂಪಾಯಿಗೆ ಇವತ್ತು ಶುಂಠಿ ಡೀಲಾಗಿ ಕೀಳ್ತಾವ್ರೆ. ಯಾವ ಊರವ್ರು ಕೊಟ್ಟಿರೋದು ಶಿಷ್ಯ? ನಿಮ್ಮ ಅಪ್ಪ ಅಲ್ಲ? ನಿಮ್ಮ ಅಪ್ಪ
ನಿಮ್ಮ ಅಪ್ಪನ ಕರಿ ಕೇಳೋಣ. ನೋಡಿ ಇವರೆಲ್ಲ ಫುಲ್ಲು ನಮ್ಮ ಸೈಡಲ್ಲಿ ಅವರು UP ಬಿಹಾರ್ ಸೈಡವರು ಈ ಕಡೆ ಬಂದು ಶುಂಠಿ ಕೀಳ್ತಾ ಇರ್ತಾರೆ. ಗಾಯ್ಸ್ ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತೀನಿ. ಐ ಹೋಪ್ ನೀವೆಲ್ಲ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೋತೀನಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದೇ ವಿಡಿಯೋನ ನೋಡ್ತಿದ್ರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಮುಂದಿನ ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.